ರೂಪಾಯಿ ಹೆಚ್ಚು ಮಾಡಿ ಇದೀಗ ಆದೇಶ ಹೊರಡಿಸಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ KMF ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಏನಿದೆ ಸರ್ ಕಾನ್ಸೆಪ್ಟ್ ಅಂದರೆ 50 ml ಕೊಟ್ಟು 2 ರೂಪಾಯಿ ಹೆಚ್ಚು ತಗೊಳ್ತಿರುವಂಥ. ನಮಗೆ ಹಾಲು ಜಾಸ್ತಿ ಆಗಿದೆ ಇವತ್ತು. ಸೊ ಈ ಸೀಸನ್ನಲ್ಲಿ 89 ಲಕ್ಷ 90 ಲಕ್ಷ 92 ಲಕ್ಷ ಇರ್ತಕ್ಕಂಥ ಹಾಲು ಇವತ್ತು 98,17,000 ಇದೆ. ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ರೀಚ್ ಆಗ್ತಕ್ಕಂಥದ್ದು ಇವತ್ತು. ಇದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ವಿಚಾರ. ಸೊ ಭಾಳ ಸಂತೋಷದ ವಿಚಾರ. ಸೊ ಹಾಗಾಗಿ ಏನು ಹಾಲು ನಮಗೆ ಹೆಚ್ಚಾಗಿದೆ. ಸೊ ಆ ನಿಟ್ಟಿನಲ್ಲಿ 30 ಲಕ್ಷ ಲೀಟ್ರ್ ಪ್ರತಿದಿನಕ್ಕೆ ನಾವು ಪೌಡ್ರಿಗೆ ಕಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಪೌಡ್ರ್ ಮಾಡಿಕೊಂಡು ನಾವು ಸ್ಟಾಕ್ ಮಾಡಿದರೆ ನಾವು ಲಾಸ್ ಆಗುತ್ತೆ ನಮಗೆ. ನಮ್ಮ ಕ್ಯಾಪಿಟಲ್ ಕೂಡ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು 50 ml ಹಾಲನ್ನು ನಾವು ಜಾಸ್ತಿ ಮಾಡಿ ಅದರಲ್ಲಿ ಏನು 30 ಲಕ್ಷ ಲೀಟ್ರ್ ಹಾಲನ್ನು ನಾವು ಪೌಡ್ರಿಗೆ ಹೋಗುತ್ತೆ. ಅದರಲ್ಲಿ 3 ಲಕ್ಷ ಲೀಟ್ರನ್ನ ನಾವು ಗ್ರಾಹಕರಿಗೆ ದಿನನಿತ್ಯ 1 ಪಾಕೆಟ್ ಹಾಲಿಗೆ ನಾವು 42 ರೂಪಾಯಿನ ತೊಗೊಳ್ತಾ ಇದ್ದೀವಿ. ಅದಕ್ಕೆ 50 ml ಹಾಲು ಕೊಟ್ಟು ನಾವು 2 ರೂಪಾಯಿ 10 ಪೈಸೆ ಆಗುತ್ತೆ, ಅದಕ್ಕೆ 2 ರೂಪಾಯಿ ತೊಗೊಳ್ತಾ ಇದ್ದೀವಿ. ಸೊ ನಾವು ದರವನ್ನು ಹಾಲಿನ ದರ ಏನು ಹೆಚ್ಚು ಮಾಡಿಲ್ಲ. ನಾವು ಯಾವ ಗ್ರಾಹಕರ ಮೇಲೆ ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಹಾಲಿನ ದರ 42 ರೂಪಾಯಿನೇ ಇದೆ. 50 ml ಹಾಲೇನು ಕೊಡ್ತಾ ಇದ್ದೀವಿ. ಈಗ 1000 ml ಹಾಲಿತ್ತನ್ನು ಇವತ್ತು 1050 ml ಹಾಲು ಸಿಗುತ್ತೆ ಗ್ರಾಹಕರಿಗೆ. ಆ 50 ml ಹಾಲು ಕಾಸ್ಟ್ ಮಾತ್ರ ತೊಗೊಳ್ತಾ ಇದ್ದೀವಿ 2 ರೂಪಾಯಿ. ಸರ್, ನೀವು ಗ್ರಾಹಕರ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀರಿ. ನಿಮ್ಮ ಮಾತಿಗೆ ಬರ್ತೀನಿ ಸರ್. ಅಂದರೆ ಕಳೆದ ವರ್ಷ ಉತ್ಪನ್ನ ಕಡಿಮೆ ಆದಾಗ ರೇಟ್ ಹೆಚ್ಚಾಯಿತು. ಈಗ ಉತ್ಪನ್ನ ಹೆಚ್ಚಾಗ್ತಾ ಇದೆ, ಅದರ ಪ್ರಕಾರ ನೋಡಿದ್ರೆ ರೇಟ್ ಕಡಿಮೆ ಆಗಬೇಕಿತ್ತಲ್ಲ ಅಂತ. ಈಗ ಹಂಗ ನೀವು ಕೇಳಿದ್ರೆ ನನಗೆ ಗುಜರಾತಲ್ಲಿ ಏನಿದೆ 1 ಲೀಟ್ರ್ ಹಾಲು ರೇಟು ಎಷ್ಟಿದೆ? 56 ರೂಪಾಯಿ ಇದೆ. ನಾವೆಷ್ಟು ಕೊಡ್ತಾ ಇದ್ದೀವಿ? 42 ರೂಪಾಯಿ. ನಾವು ಒಂದು ಕಡೆ ರೈತರಿಗೂ ಕಡಿಮೆಯಲ್ಲೇ ನಾವು ಪ್ರಕೃತಿ ಮಾಡ್ತಾ ಇದ್ದೀವಿ, ಗ್ರಾಹಕರಿಗೆ ಕೂಡ ನಾವು ಕಡಿಮೆಯಲ್ಲೇ ನಾವು ಹಾಲನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ನೀವು ನೋಡಿ, ನೀವು ಪಕ್ಕದ ರಾಜ್ಯ ಇವತ್ತು ಆಂಧ್ರದಲ್ಲಿ 58 ರೂಪಾಯಿ ಇದೆ 1 ಲೀಟ್ರ್ ಹಾಲು. ಎಷ್ಟಿದೆ? 58. ಗುಜರಾತಲ್ಲಿ 56 ಇದೆ, ಡೆಲ್ಲಿ 56 ಇದೆ, ಮಹಾರಾಷ್ಟ್ರ 56 ಇದೆ, ಕೇರಳ 56 ರೂಪಾಯಿ ಇದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು 16 ರೂಪಾಯಿ 14 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀವಿ ನಾವು 1 ಲೀಟ್ರ್ ಹಾಲಿಗೆ. ಅಲ್ಲ ಸರ್, ಈಗ ನಾವು ಗ್ರಾಹಕರ ಹಿತದೃಷ್ಟಿ ಬಗ್ಗೆ ಮಾತಾಡ್ತಾ ಇರೋದು. ಯಾಕಂದ್ರೆ ಕರ್ನಾಟಕದ ಈಗ ನಂದಿನಿ ಪ್ರಾಡಕ್ಟ್ ಏನಿದೆ, ಗುಜರಾತ್ ಮತ್ತು ಇದಕ್ಕೆ ಹೋಲಿಕೆ ಈ ರೀತಿ ಸಮಜಾಯಿಸಿ ಕೊಡುವುದು ಎಷ್ಟು ಸರಿ ಅಂತ ಇಲ್ಲ ನೋಡಿ. ರೈತರು ಮತ್ತು ಗ್ರಾಹಕರು ಇಬ್ಬರು ನಮ್ಮ KMF ಎರಡು ಕಣ್ಣಿದ್ದಂಗೆ. ಸೊ ಹಾಗಾಗಿ ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿ ಇಟ್ಕೊಂಡೇ ನಾವು ಯಾವುದೇ ತೀರ್ಮಾನಗಳನ್ನು ನಾವು ತಗೊಳ್ತೀವಿ KMF ಅಲ್ಲಿ. ಹಿಂದೆ ಇರ್ಬೋದು, ಮುಂದೆ ಇರ್ಬೋದು. ಸೊ ರೈತರು ಮತ್ತು ಗ್ರಾಹಕರ ಹಿತದೃಷ್ಟಿ ಇಟ್ಕೊಂಡೇ ನಾವು ತೀರ್ಮಾನಗಳು ತೊಗೊಳ್ತೀವಿ. ನಾವಿಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ, ಇಲ್ಲಿ ಹಾಲಿನ ದರವನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ತಾವೇನು ಹೇಳ್ತಾ ಇದ್ದೀರಿ, ಗ್ರಾಹಕರಿಗೆ ಹಾಲಿನ ದರ ಹೆಚ್ಚಾಯ್ತು ಅಂತ ತಾವೇನು ಕೇಳ್ತಾ ಇದ್ದೀರಾ? ಇದನ್ನು ನಾನು ಸಾರಾಸಗಟವಾಗಿ ತಳ್ಳಾಕ್ತೀನಿ. 50 ml ಹಾಲಿನ ಕೊಡ್ತಾ ಇದ್ದೀವಿ, ಅದ್ರ ಕಾಸ್ಟ್ ಮಾತ್ರ ತೊಗೊಳ್ತಾ ಇದ್ದೀವಿ ನಾವು 2 ರೂಪಾಯಿ ಅಷ್ಟೇ. ಇದರಲ್ಲಿ ಗ್ರಾಹಕರ ಹಿತದೃಷ್ಟಿ ಏನು ಬಂತು ಸರ್? ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಅವನು 1/2 ಲೀಟರ್ ತಗೋತಿದ್ದ 50 ml ಎಕ್ಸ್ಟ್ರಾ, ಓಕೆ, ಯಾಕಂದ್ರೆ ಅವ್ನಿಗೆ ನೀಡಿರಲ್ಲ. ಅದು 1 ಲೀಟರ್ ತಗೋತಿದ್ದ ಅವ್ನಿಗೆ 50 ml ಎಕ್ಸ್ಟ್ರಾ. ಇಲ್ಲಿ 2 ಪ್ಯಾಕೆಟ್ ತಗೋತಿದ್ದ ಅವನಿಗೆ. ಅಂದ್ರೆ ಬಡವ ಈಗ 1/2 ಲೀಟರ್ ತಗೋತಿದ್ದ ಅವನಿಗೂ 2 ರೂಪಾಯಿ, ಶ್ರೀಮಂತ ಅದು ಕೂಡ 2 ರೂಪಾಯಿ. ಹೆಂಗೆ ಅಂತ ಇದು? ಸೊ ಈಗ ಕೆಲವರು ಗ್ರಾಹಕರು 2 ಲೀಟರ್ ಹಾಲು ತೊಗೊಳ್ತಾರೆ, ಅವರಿಗೆ 100 ml ಜಾಸ್ತಿ ಆಯ್ತಲ್ಲ, ಅವರಿಗೆ ಒಂದು 100 ml ಹಾಲು ಬೇಕಂದ್ರೆ ಸಿಗಲ್ಲ. ಇದರಲ್ಲಿ ಸಿಕ್ತು 100 ml ಹಾಲು 4 ರೂಪಾಯಿಗೆ ಇಷ್ಟೇ. ಅಲ್ಲ, ಸಪರೇಟ್ ಮಾಡ್ಬೋದಿತ್ತಲ್ಲ ಅಂತಂದ್ರೆ 100 ml ಅಂತ ಸಪರೇಟ್ ಮಾಡ್ಬೋದಿತ್ತಲ್ಲ. ಅದು ಯೋಚನೆ ಮಾಡೋಣ, ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋಣ. ಇವಿಷ್ಟು KMF ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.